ತುಂಬ ಪರ್ಫೆಕ್ಟಾಗಿ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ಮಟನ್ ಸಾರನ್ನ ಹೇಳ್ಕೊಡ್ತೀನಿ. ಮಸಾಲೆ ಇರ್ಬೋದು, ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ, ಟ್ರೈ ಮಾಡಿ. ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು 1 ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕಿದ್ದೀನಿ. 4 ಲವಂಗ, 2 ಪೀಸ್ ಚಕ್ಕೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಸೋದಿಸ್ಕೊಂಡಿರುವಂಥ ಮಟನ್ನು, ಉಪ್ಪು, ಅಡುಗೆ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲೇ ಒಂದು 10-12 ನಿಮಿಷ ಬೇಯಿಸ್ಕೋಬೇಕು, ಲಿಡ್ನ ಕ್ಲೋಸ್ ಮಾಡಿ. ಈಗ ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಇಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಇದು ಬಂದು 1 kgಗೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಕೊಂಡು ಆದಮೇಲೆ 1.5 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 2 ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು, ಈಗ 10-12 ನಿಮಿಷ ಅಷ್ಟು ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊಂಡಾದಮೇಲೆ ಅದೇ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ರುಬ್ಕೊಂಡಿರುವಂಥ ಮಸಾಲನ ಹಾಕಿ ಚೆನ್ನಾಗಿ ಎಣ್ಣೆಲಿ ಅದು ಫ್ರೈ ಮಾಡ್ಕೋಬೇಕು, ಎಣ್ಣೆ ತೇಲ್ ಬರೋವರೆಗೂ. ಸ್ವಲ್ಪ ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿಡಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಸಿಲಷ್ಟು ಕೂಗಿಸಿದ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ ತೆಂಗಿನಕಾಯಿ, ಒಣಕೊಬ್ಬರಿ, ಗಸಗಸೆ ಇಷ್ಟನ್ನು ಮಾತ್ರ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಈಗ ಲಿಡ್ನ ಓಪನ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ತೇಲ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 90% ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಾಗ್ಲೇ ಬೆಂದಿರುತ್ತೆ. ಈಗ ಹಸಿ ತೆಂಗಿನಕಾಯಿ ಹಾಕಿರ್ತೀವಲ್ವ, ಅದು ಮಾತ್ರ ಬೇಯಿಸ್ಕೋಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು, ಈ ಸ್ಟೇಜಲ್ಲಿ ಎಲ್ಲ ಸರಿ ಹೋಗಿದೆಯಾ ಅಂತ. ಬೇಕಾದರೆ ಮೇಲಿಂದ ಸ್ವಲ್ಪ ಉಪ್ಪನ್ನು ಹಾಕೋಬೋದು. ತೆಂಗಿನಕಾಯಿ ಹಾಕಾದ್ಮೇಲೂ ಒಂದು 2-3 ನಿಮಿಷ ಬೇಯಿಸ್ಬೇಕಾಗತ್ತೆ, ಏಕೆಂದರೆ ಹಸಿದು ಹಾಕಿರ್ತೀವಲ್ವ, ಸೊ ಅದಕ್ಕೇ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಹದವಾಗಿ ಬೆಂದಿರುತ್ತೆ. ನಾವೇನು ತಪ್ಪು ಮಾಡೋದು ಅಂದರೆ ಎಣ್ಣೆಯಲ್ಲಿ ಸ್ಟಾರ್ಟಿಂಗೇ ಮಟನ್ನ ಚೆನ್ನಾಗಿ ಬೇಯಿಸಲ್ಲ. ಮಟನ್ನ ಚೆನ್ನಾಗಿ ಬೇಯಿಸಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು, ಆಗ ಒಳ್ಳೆ ರುಚಿ ಬರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ.